ಎಲ್ಲರಿಗೂ ಅಮ್ಮನ ಕೈ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹಿಂಗಂತ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರೋ ವಿಷಯದೇ ಇದು ಅಡುಗೆ ಕಲಿಯೋರಿಗೆ, ಬ್ಯಾಚುಲರ್ಸ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಈ ಅಡುಗೆ ರೆಸಿಪಿ. ಮೊದಲಿಗೆ ನಾನು ನೀರು ತೊಗೊಂಡಿದ್ದೀನಿ ಕುಕ್ಕರಲ್ಲಿ. 1/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಮತ್ತು ಚಿಲ್ಲಿ ಪೌಡ್ರು, ಸಾಂಬಾರು ಪೌಡ್ರು ಹಾಕ್ತಾಯಿದ್ದೀನಿ ನಾನು. ಈರುಳ್ಳಿ ಹಾಕ್ತಾಯಿದ್ದೀನಿ 2 ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ, ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ನಾನು 3. ವಿಸಿಲ್ ಕೂಗಿಸ್ಕೊಳ್ಳೋಣ. 3 ವಿಸಿಲ್ ಕೂಗಿಸ್ಕೊತೀನಿ ನಾನು. ಇದು ತುಂಬ ರುಚಿ ಬರುತ್ತೆ, ತುಂಬ ಬೇಗನೆ ಆಗುತ್ತೆ. ಬ್ಯಾಚುಲರ್ಸ್ಗಂತೂ ತುಂಬ ರುಚಿ ಬರುತ್ತೆ, ತುಂಬ ಈಸಿ ಕೂಡ ಇದು ಸಾರು ಮಾಡೋದು. ಅಡುಗೆ ಕಲಿಯೋರಿಗೆ ಅಂತೂ ತುಂಬ ಈಸಿ ಇದು, ನೋಡ್ಕೊಂಡು ಮಾಡ್ಕೊಳ್ಳಿ. ನುಗ್ಗೆಕಾಯಿ ಹಾಕ್ಕೊಂಡಿದ್ದೀನಿ ನಾನು. 3 ನುಗ್ಗೆಕಾಯಿ ತಗೊಂಡಿದ್ದೀನಿ, 3 ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ, ಬೆರಳಷ್ಟು. ಚೆನ್ನಾಗಿ ಬೇಯಿಸೋಣ. ಇದಕ್ಕೇನು ವಿಸಿಲ್ ಕೂಗ್ಸೋದೇನು ಬೇಡ, ತುಂಬ ಪೇಸ್ಟ್ ಆಗೋಗುತ್ತೆ ಇಲ್ಲಾಂದರೆ ನುಗ್ಗೆಕಾಯಿ. ಹಂಗೆ ಅದು ಮುಚ್ಚಿಕ್ಬಿಟ್ಟು ಹಂಗೆ ಬೇಯಿಸ್ಕೋಬೇಕು ಅದನ್ನು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ನೋಡಿ. ತುಂಬ ಈಸಿ ಇದು ಬೇಳೆ ಸಾರು ಮಾಡ್ಕೊಳೋದು. ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸಾಸಿವೆ ಹಾಕೋತೀನಿ, ಕರಿಬೇವಿನ ಸೊಪ್ಪು ಹಾಕೋತೀನಿ. ಹಿಂಗು ತಿನ್ನೋರು ಹಿಂಗು ತಿನ್ಬೋದು, ನಮ್ಮ ಮನೆಗೆ ಹಿಂಗೆ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಒಗ್ಗರಣೆಗೆ ಹಿಂಗೆ ಹಾಕೋರು ಇದ್ದರೆ ಹಿಂಗೆ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ನೋಡಿ ಎಷ್ಟು ಬೇಗ ರೆಡಿ ಆಯಿತು, ಎಷ್ಟು ಈಸಿಯಾಗಿ ಬೇಳೆ ಸಾರು ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ, ಇವಾಗ ಅಡುಗೆ ಕಲಿಯೋರು ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ದಯವಿಟ್ಟು. ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ. ನಾವು ಹಾಕೋ ವೀಡಿಯೋನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟಾಗಿ ಬರುತ್ತೆ ನಿಮಗೆ.